refractive index of the material of the prism in terms of angle of the prism and angle of minimum deviation. Here, say this is what we need to derive. Refractive index of the prism n is equal to sine of a plus d subscriptium. a ಅಂದರೆ that is the angle of the prism. ಇಲ್ಲಿ ನೀವು ನೋಡ್ಬೋದು ಈ ಎರಡು ರಿಫ್ರಾಕ್ಟಿಂಗ್ ಸರ್ಫೇಸ್ ಏನದಾವಲ್ಲ ಎ ಬಿ ಮತ್ತು ಎ ಸಿ ಎರಡು ರಿಫ್ರಾಕ್ಟಿಂಗ್ ಸರ್ಫೇಸ್ಗಳ ಮಧ್ಯೆ ಇರುವಂಥ ಆ್ಯಂಗಲ್ ಅದು ದಟ್ ಈಸ್ ದ ಆ್ಯಂಗಲ್ ಆಫ್ ದ ಪ್ರಿಸಮ್. ಓಕೆ, ಎ ಆ್ಯಂಡ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂದರೆ ಅರ್ಥ ಏನು? ಸೊ ದಿಸ್ ಇಸ್ ದ ಇನ್ಸಿಡೆಂಟ್ ರೇ. ಇದು ಏನಾಗುತ್ತೆ, ರಿಫ್ರಾಕ್ಟ್ ಆಗಿ ಈ ರೀತಿ ಹೋಗ್ತಾ ಇದೆ, ಮತ್ತೆ ಸೆಕೆಂಡ್ ಸರ್ಫೇಸಲ್ಲಿ ರಿಫ್ರಾಕ್ಟ್ ಆಗಿ ಈ ರೀತಿ ಹೊರಗಡೆ ಬರ್ತಾ ಇದೆ, ರೈಟ್? ಆ್ಯಕ್ಚುಲಿ ಇನ್ ದ ಅಬ್ಸೆನ್ಸ್ ಆಫ್ ದಿಸ್ ಪ್ರಿಸಮ್ ಏನಾಗಬೇಕಾಗಿತ್ತು, ಇದು ಸೀದಾ ಹೀಗೆ ಹೋಗಬೇಕಾಗಿತ್ತು. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಪ್ರಿಸಮ್ ಇದು ಫಸ್ಟ್ ಸರ್ಫೇಸ್ ಇಲ್ಲಿ ಸೆಕೆಂಡ್ ಸರ್ಫೇಸಲ್ಲಿ ರಿಫ್ರಾಕ್ಟ್ ಆಗಿ ಈ ರೀತಿ ಎಮರ್ಜ್ ಆಗ್ತಾ ಇದೆ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಇದು, ಆ್ಯಂಡ್ ದಿಸ್ ಇಸ್ ದ ಎಮರ್ಜೆಂಟ್ ರೇ. ಓಕೆ, ಇದು ಎಮರ್ಜೆಂಟ್ ರೇನ ಬ್ಯಾಕ್ವರ್ಡ್ ಪ್ರೊಡ್ಯೂಸ್ ಮಾಡ್ರಿ. And what it shows, this angle is angle of deviation denoted by delta. And this angle of deviation goes on changes as the angle of incidence change. Okay, ಇದು angle of incidence ನೀವು ಚೇಂಜ್ ಮಾಡ್ತಾ ಹೋಗ್ರಿ, angle of deviation ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು angle of incidenceಗೆ ಆ ಡಿವಿಯೇಷನ್ ಏನದಲ್ಲ ಅಂದರೆ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಮತ್ತು ಎಮರ್ಜೆಂಟ್ ರೇ ಮಧ್ಯೆ ಆ್ಯಂಗಲ್ ಅದಲ್ಲ, ಅದು ಅತೀ ಸಣ್ಣದಾಗತ್ತೆ. ಆವಾಗ ಅದನ್ನು ನಾವು ಏನು ಕರಿತೀವಿ, ಮಿನಿಮಮ್ ಡಿವಿಯೇಷನ್, ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಡಿನೋಟೆಡ್ ಬೈ ಡಿ ಸಬ್ಸ್ಕ್ರಿಪ್ಟಿಯಮ್ ಅಂತ ಬರಿತೀವಿ. ಆ್ಯಂಡ್ ಡಿವೈಡೆಡ್ ಬೈ 2 ಆ್ಯಂಡ್ ಹೋಲ್ ಡಿವೈಡೆಡ್ ಬೈ ಸೈನ್ ಆಫ್ ಎ ಡಿವೈಡೆಡ್ ಬೈ 2. ಓಕೆ, ದಿಸ್ ಇಸ್ ವಾಟ್ ವಿ ನೀಡ್ ಟು ಡಿರೈವ್. ಏನಂತ ಹೇಳಿ, ಸೇ ವಾಟ್ ಇಸ್ ದ್ಯಾಟ್, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಆಫ್ ದ ಪ್ರಿಸಮ್ ಯಾವ ರೀತಿ ಇನ್ ಟರ್ಮ್ಸ್ ಆಫ್ ಆ್ಯಂಗಲ್ ಆಫ್ ದ ಪ್ರಿಸಮ್ ದಟ್ ಈಸ್ ಎ ಆ್ಯಂಡ್ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಓಕೆ, ಫಸ್ಟ್ ಏನು ಬರೀತೀರಿ, ಲೆಟ್ ಎ ಬಿ ಸಿ ಬಿ ದ ಪ್ರಿನ್ಸಿಪಾಲ್ ಸೆಕ್ಷನ್ ಆಫ್ ಪ್ರಿಸಮ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟದ ಎನ್ ಅದ ಪ್ಲೇಸ್ಡ್ ಇನ್ ಏರ್ ಮೀಡಿಯಮ್. ಓಕೆ, ಇಲ್ಲಿ ನೀವು ಗಮನಿಸಬೇಕಂತ ವಿಷಯ ಏನಪ್ಪ ಅಂದರೆ ಪಿ ಕ್ಯೂ ಏನಂತ ತಗೋತಾ ಇದ್ದೀರಿ, ಪಿ ಕ್ಯೂ ದಟ್ ಈಸ್ ದ ಇನ್ಸಿಡೆಂಟ್ ರೇ. ಓಕೆ, ಪಿ ಕ್ಯೂ ಹಿಯರ್ ಪಿ, this is Q. PQ is incident ray. And here QR is refracted ray. ಇಲ್ಲಿ QR ನೀವು ಕಾಣಬಹುದು, ಇದೇನಿದು QR is refracted ray, ಅದು ಇನ್ಸೈಡ್ ದ ಪ್ರಿಸಮ್. ಆ್ಯಂಡ್ RS ಅನ್ನು ಏನು ಕರಿತೀರಿ, ದಟ್ ಈಸ್ ಎಮರ್ಜೆಂಟ್ ರೇ. ಇಲ್ಲಿ ದಿಸ್ ಇಸ್ RNS, ದಿಸ್ RS is the emergent ray. ನೆಕ್ಸ್ಟು at AB and at refracting surface AB, I1 ಅದು angle of incidence, R1 angle of refraction. Here at the first surface AB ಸರ್ಫೇಸ್ ಅಲ್ಲ, ರಿಫ್ರಾಕ್ಟಿಂಗ್ ಸರ್ಫೇಸಲ್ಲಿ I ಅನ್ನೋದೇನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆಗಿದೆ. ಓಕೆ, ಆ್ಯಂಡ್ R1 ಏನು, ದಟ್ ಈಸ್ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಆ್ಯಂಡ್ ವಾಟ್ ದಿಸ್ ಡಾಟೆಡ್ ಲೈನ್, ಈ ಡಾಟೆಡ್ ಲೈನ್ ಏನಪ್ಪ ಅಂದರೆ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಲೈಟ್ ಎಲ್ಲಿ ಇನ್ಸಿಡೆಂಟ್ ಆಗೈತಿ ಆ ಪಾಯಿಂಟಲ್ಲಿ ನಾರ್ಮಲ್ ಡ್ರಾ ಮಾಡಿರೋದು ಇದು. ಆ್ಯಂಡ್ ಆ ನಾರ್ಮಲ್ ಮತ್ತು ಇನ್ಸಿಡೆಂಟ್ ರೇ ಮಧ್ಯೆ ಇರುವಂಥ ಆ್ಯಂಗಲೇ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಮತ್ತು ನಾರ್ಮಲ್ ಮತ್ತು ರಿಫ್ರಾಕ್ಟೆಡ್ ರೇ ಮಧ್ಯೆ ಇರುವಂಥ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ R1. ನೆಕ್ಸ್ಟು ಆಟ್ ಎ ಸಿ ಅಂದರೆ ಸೆಕೆಂಡ್ ಸರ್ಫೇಸ್ ಅದ ಎ ಸಿ ಅಂತ ಹೇಳಿ, ಈ ಅಟ್ ಸರ್ಫೇಸ್ ಎ ಸಿ, ಸೆಕೆಂಡ್ ಸರ್ಫೇಸ್ ಆರ್ ಸೆಕೆಂಡ್ ರಿಫ್ರಾಕ್ಟಿಂಗ್ ಸರ್ಫೇಸ್ ಎ ಸಿ, R2 ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, R2 ಏನದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅದ. ಆ್ಯಂಡ್ ಇ ಏನು ಆ್ಯಂಗಲ್ ಆಫ್ ಎಮರ್ಜೆನ್ಸ್, ಇಲ್ಲಿ ಇ ಅನ್ನೋದೇನದಲ್ಲ ಆ್ಯಂಗಲ್ ಆಫ್ ಎಮರ್ಜೆನ್ಸ್. ವಾಟ್ ದೀಸ್ ಡಾಟೆಡ್ ಲೈನ್ ರೀಪ್ರೆಸೆಂಟ್, ಇದು ನಾರ್ಮಲ್ ಪರ್ಪೆಂಡಿಕ್ಯುಲರ್ ಲೈನ್ ಅಟ್ ದಿಸ್ ಸರ್ಫೇಸ್ ಎ ಸಿ. ಆ ಪರ್ಪೆಂಡಿಕ್ಯುಲರ್ ಲೈನ್ ನಾರ್ಮಲ್ ಮತ್ತು ಎಮರ್ಜೆಂಟ್ ರೇ ಮಧ್ಯೆ ಇರುವಂಥ ಆ್ಯಂಗಲ್ ಆಫ್ ಎಮರ್ಜೆನ್ಸ್. ಆ ನಾರ್ಮಲ್ ಮತ್ತು ಈ ಇನ್ಸಿಡೆಂಟ್ ರೇ ಮಧ್ಯೆ ಇರುವಂಥ ಆ್ಯಂಗಲೇ ದಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ R2 ಅಂತ ಬರೆದಿದ್ದದ. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ, ಹಿಯರ್ ಎನ್ ಪಾಯಿಂಟ್ ವೇರ್ ದ ಟು ನಾರ್ಮಲ್ ಮೀಟ್. ಎನ್ ಅನ್ನೋದೇನದು, ದಿಸ್ ಇಸ್ ದ ಪಾಯಿಂಟ್, ಇವೆರಡೂ ನಾರ್ಮಲ್ ಬಂದಿಲ್ಲಿ ಮೀಟ್ ಆಗ್ತಾ ಇದೆ. ಓಕೆ, ನೆಕ್ಸ್ಟು ಇನ್ ದ ಕ್ವಾಡ್ರ್ಯಾಂಗಲ್ ಯಾವುದದ ಅಥವಾ ಕ್ವಾಡ್ರಲ್ಯಾಟ್ರಲ್ ಎ ಕ್ಯೂ ಎನ್ ಆರ್, ಹಿಯರ್ ನೀವು ಗಮನಿಸ್ಬೋದು ಏನದ ಇಲ್ಲಿ, ಸೊ ದಿಸ್ ಈಸ್ ಎ ಕ್ಯೂ ಎನ್ ಆರ್, ದಿಸ್ ಈಸ್ ಒನ್ ಕ್ವಾಡ್ರಲ್ಯಾಟ್ರಲ್. ಓಕೆ, ಈ ಒಂದು ಕ್ವಾಡ್ರಲ್ಯಾಟ್ರಲ್ ಎ ಕ್ಯೂ ಎನ್ ಆರ್ ಅಲ್ಲಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಕ್ಯೂ ಎನ್ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರಿತಾ ಇದ್ದೀರಿ. ಹೇಗಂತ, ಸಿ ದಿಸ್ ಆ್ಯಂಗಲ್ ಎ ಕ್ಯೂ ಎನ್ ಎಷ್ಟದ, ದಟ್ ಈಸ್ ನೋ ಡೌಟ್ 90 ಅದ. ಅದೇ ರೀತಿ ಎ
ಆರ್ ಎನ್ ಅದು ಕೂಡ 90 ಅದ. ಓಕೆ, ಇದು ಮತ್ತು ಇದು 90 ಡಿಗ್ರಿ ಆದರೆ ಆ್ಯಂಡ್ ರಿಮೈನಿಂಗ್ ದಿಸ್ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಕ್ಯೂ ಎನ್ ಆರ್ ಇವೆರಡೂ ಕೂಡಿ ಎಷ್ಟಾಗ್ತಾವೆ? 180 ಆಗ್ತಾವೆ. ಬಿಕಾಸ್ ಈ ಕ್ವಾಡ್ರಾಲೆಟ್ರಲ್ದು ಕಂಪ್ಲೀಟ್ ಆ್ಯಂಗಲ್ ಸಮ್ ಮಾಡಿದರೆ ಯು ವಿಲ್ ಗೆಟ್ 360 ಡಿಗ್ರಿ. ಆಲ್ರೆಡಿ ಇದು 90 ಇದು 90 ಆದರೆ ದಟ್ ಈಸ್ 180 ಇಲ್ಲಿ ಮುಗೀತು. ಆ್ಯಂಡ್ ರಿಮೈನಿಂಗ್ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಕ್ಯೂ ಎನ್ ಆರ್ ಕೂಡಿ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ಹಾಗಾಗಿ in the quadrilateral AQNR, angle A plus angle QNR is equal to 180 degree. Okay, and in the triangle QNR, this triangle, this is QNR is a triangle. ಈ QNR triangle ಅಲ್ಲಿ ಏನು ಬರೀತೀರಿ? R1 plus R2 plus QNR is equal to 180 ಅಂತ ಬರೀಬಹುದು. ಸೊ ಇದು QNR triangle ಅಲ್ಲಿ R1 plus R2 ಪ್ಲಸ್ ಆ್ಯಂಗಲ್ ದಿಸ್ ಕ್ಯೂ ಎನ್ ಆರ್ ಆ್ಯಂಗಲ್ ಆ್ಯಡ್ ಮಾಡಿರಿ, ದ್ಯಾಟ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ? 180 ಆಗುತ್ತೆ. ಆ್ಯಂಡ್ ಕಂಪೇರ್ ದೀಸ್ ಟು ಈಕ್ವೇಷನ್ಸ್, ಇವೆರಡು ಈಕ್ವೇಷನ್ ಕಂಪೇರ್ ಮಾಡಿರಿ. ಹಿಯರ್ 180, ಇಲ್ಲಿ 180 ಅದ, ಇಲ್ಲಿ ಕ್ಯೂ ಎನ್ ಆರ್, ಇಲ್ಲಿ ಕ್ಯೂ ಎನ್ ಆರ್. ಹಾಗಾದರೆ ಎ ಇಸ್ ಈಕ್ವಲ್ ಟು R1 plus R2 ಅಂತ ಹೇಳ್ಬೋದು ನಾವು. ಹಾಗಾಗಿ ಇದೇನು ಬರ್ದೀವಿ? ದಟ್ ಇಸ್ ಅವರ್ ಫಸ್ಟ್ ಈಕ್ವೇಷನ್. ಎ ಇಸ್ ಈಕ್ವಲ್ ಟು R1 plus R2. ಎಸ್. ನೆಕ್ಸ್ಟ್, ಫ್ರಮ್ ದ ಟ್ರಯಾಂಗಲ್ ಎಮ್ ಕ್ಯೂ ಆರ್, ಸಿ ದ ಟ್ರಯಾಂಗಲ್. ಹಿಯರ್ ಇಟ್ ಈಸ್ ದ ಎಮ್ ಕ್ಯೂ ಆರ್. ಈ ಟ್ರಯಾಂಗಲ್ ಅಲ್ಲಿ ಡೆಲ್ಟಾ ಏನದ? ಎಕ್ಸ್ಟೀರಿಯರ್ ಆ್ಯಂಗಲ್ ಅದ. ಓಕೆ, ದಿಸ್ ಡೆಲ್ಟಾ ಈಸ್ ಎಕ್ಸ್ಟೀರಿಯರ್ ಆ್ಯಂಗಲ್. ಆ್ಯಂಡ್ ದಿಸ್ ಇನ್ ದಿಸ್ ಟ್ರಯಾಂಗಲ್, ಈ ಎಮ್ ಕ್ಯೂ ಆರ್ ಟ್ರಯಾಂಗಲ್ ಅಲ್ಲಿ ಹಿಯರ್ ಯು ಕ್ಯಾನ್ ಸಿ ದಿಸ್ ಈಸ್ ಐ ಮೈನಸ್ R1 ಆಗುತ್ತೆ. ಬಿಕಾಸ್ ಹಿಯರ್ ಇಫ್ ದಿಸ್ ಈಸ್ ಐ ಆದರೆ ಇದು ಕಂಪ್ಲೀಟ್ ಏನಾಗಬೇಕು? ವರ್ಟಿಕಲಿ ಅಪೋಸಿಟ್ ಏನದವಲ್ಲ, ಅಪೋಸಿಟ್ ಆ್ಯಂಗಲ್ಸ್ ಅದ, ಇದು ಕೂಡ ಐ ಆಗಬೇಕು. ಅದರಲ್ಲಿ ಇದು R1 ಸಬ್ಸ್ಟ್ರಾಕ್ಟ್ ಮಾಡಿದರೆ ಉಳಿದಿರೋದು ಏನಾಯಿತು? ದಿಸ್ ಇಸ್ ಐ ಮೈನಸ್ R1 ಆಯಿತು. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ನೋಡ್ರಿ, ಹಿಯರ್ ಇದು ಇ ಆದರೆ ಇದು ಕಂಪ್ಲೀಟ್ ಇ ಆಗುತ್ತೆ. ಆದರೆ ಅದರಲ್ಲಿ ನಾವು ಏನು ಸಬ್ಸ್ಟ್ರಾಕ್ಟ್ ಮಾಡಿವಿ? R2 ಸಬ್ಸ್ಟ್ರಾಕ್ಟ್ ಮಾಡಿವಿ. ಹಾಗಾದರೆ ಇ ಮೈನಸ್ R2 ಇದಾಗುತ್ತೆ. ಆ್ಯಂಡ್ ಸಿ, ಇಲ್ಲಿ ನೀವು ಏನು ಬರಿತಾ ಇದ್ದೀರಿ? ಫ್ರಮ್ ದ ಟ್ರಯಾಂಗಲ್ ಎಮ್ ಕ್ಯೂ ಆರ್, ಎಕ್ಸ್ಟೀರಿಯರ್ ಆ್ಯಂಗಲ್ ಡೆಲ್ಟಾ ಇಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ಆ್ಯಂಡ್ ಸಿ, ಡೆಲ್ಟಾ ಈಸ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಆ್ಯಂಡ್ ಸಮ್ ಆಫ್ ದೀಸ್ ಟು ಅಪೋಸಿಟ್ ಆ್ಯಂಗಲ್ಸ್ ಮಾಡೋಣ. ಓಕೆ, ಹಾಗಾಗಿ ಐ ಮೈನಸ್ R1 ಪ್ಲಸ್ ಇ ಮೈನಸ್ R2. ಓಕೆ, ಹಿಯರ್ ದಿಸ್ ಡೆಲ್ಟಾ ಈಸ್ ಈಕ್ವಲ್ ಟು ಐ ಮೈನಸ್ R1 ಪ್ಲಸ್ ಇ ಮೈನಸ್ R2. ದಟ್ ಇಸ್ ವಾಟ್? ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ಇದನ್ನೇ ರಿಅರೇಂಜ್ ಮಾಡೋಣ ನಾವು. ಏನು ರಿಅರೇಂಜ್ ಮಾಡ್ತಾ ಇದ್ದೀರಿ? ಹಿಯರ್ ಐ ಮತ್ತು ಇ ಒನ್ ಸೈಡ್ ಮಾಡೋಣ. ಏನಾಗುತ್ತೆ? ಐ ಪ್ಲಸ್ ಇ. ಸಿ, ದಿಸ್ ಈಸ್ ಮೈನಸ್ R1 ಮೈನಸ್ R2 ಅದ, ಮೈನಸ್ ಕಾಮನ್ ತೆಗೆದು R1 ಪ್ಲಸ್ R2 ಬರೀತೀರಿ. ಯು ನೋ ವಾಟ್ ಈಸ್ R1 ಪ್ಲಸ್ R2? R1 ಪ್ಲಸ್ R2 ಈಸ್ ಈಕ್ವಲ್ಸ್ ಟು ಎ. ಹಾಗಾಗಿ ಇದನ್ನು ಏನು ಬರೀತೀರಿ? ಎ ಅಂತ ಬರೀತೀರಿ. ಆ್ಯಂಡ್ ದ ಡೆಲ್ಟಾ ಈಸ್ ಈಕ್ವಲ್ಸ್ ಟು ಐ ಪ್ಲಸ್ ಇ ಮೈನಸ್ ಎ ಅಂತ ಬರೀಬೋದು. ಈ ಮೈನಸ್ ಎನ್ನು ಲೆಫ್ಟ್ ಸೈಡ್ ತಗೋರಿ, ಏನಾಯಿತು? ಎ ಪ್ಲಸ್ ಡೆಲ್ಟಾ ಆಯಿತು, ಐ ಪ್ಲಸ್ ಸಿ. ಓಕೆ, ನಾವು ಎಕ್ಸ್ಪೆರಿಮೆಂಟಲಿ ತಿಳಿದು ಬಂದಂಥ ವಿಷಯ ಏನಪ್ಪ ಅಂದರೆ, ನೀವು ಇದನ್ನು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿರ್ತೀರಿ. ಆ್ಯಸ್ ಯು ಇನ್ಕ್ರೀಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗುತ್ತೆ? ಆ್ಯಂಗಲ್ ಆಫ್ ಡಿವಿಯೇಷನ್ ಇನಿಷಿಯಲಿ ಡಿಕ್ರೀಸ್ ಆಗುತ್ತೆ, ರೀಚಸ್ ದ ಮಿನಿಮಮ್, ಅಗೇನ್ ಇಟ್ ಇನ್ಕ್ರೀಸಸ್. ಅಕಾರ್ಡಿಂಗ್ ಟು ದ್ಯಾಟ್, ಹಿಯರ್ ಫ್ರಮ್ ದ ಗ್ರಾಫ್ ಅಟ್ ಮಿನಿಮಮ್ ಡಿವಿಯೇಷನ್ ಪೊಸಿಷನ್ ಆ ಡೆಲ್ಟಾ, ಆ್ಯಂಗಲ್ ಆಫ್ ಡಿವಿಯೇಷನ್ ಡೆಲ್ಟಾ ಈಸ್ ಈಕ್ವಲ್ ಟು ಡಿ ಎಮ್, ಅಂದರೆ ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅಂತ ಹೇಳ್ತೀವಿ. ಯಾವಾಗ ಆ್ಯಂಗಲ್ ಆಫ್ ಡಿವಿಯೇಷನ್ ಮಿನಿಮಮ್ ಆಗಿರುತ್ತೋ ಅವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಮತ್ತು ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಈಕ್ವಲ್ ಆಗಿರ್ತಾವಂತೆ. ಓಕೆ, ವೆನ್ ದ ಆ್ಯಂಗಲ್ ಆಫ್ ಡಿವಿಯೇಷನ್ ಡೆಲ್ಟಾ ಈಸ್ ಈಕ್ವಲ್ ಟು ಮಿನಿಮಮ್ ಯಾವಾಗ ಆಗಿರುತ್ತೋ ಅವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸು ಮತ್ತು ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಬೋತ್ ಆರ್ ಈಕ್ವಲ್. ಹಾಗಾಗಿ ಏನಾಗುತ್ತೆ ಅವಾಗ? ಯಾವಾಗ ಆ್ಯಂಗಲ್ ಆಫ್ ಡಿವಿಯೇಷನ್ ಮಿನಿಮಮ್ ಆಗಿರುತ್ತೋ ಅವಾಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಡಿವಿಯೇಷನ್ ಆಗುತ್ತೆ. ಅದೇ ಸಮಯದಲ್ಲಿ R1 ಇಸ್ ಈಕ್ವಲ್ ಟು R2, ಅದನ್ನು ನಾವು ಇಸ್ ಈಕ್ವಲ್ ಟು ಆರ್ ಅಂತ ಬರೀತಾ ಇದ್ದೀವಿ. ಆ್ಯಂಡ್ ಇಕ್ವೇಷನ್ 1 ಬಿಕಮ್ಸ್, ಇಕ್ವೇಷನ್ 1 ಏನದ? R1 ಪ್ಲಸ್ R2 ಇಸ್ ಈಕ್ವಲ್ ಟು ಎ ಅದ. ಅದನ್ನೇ ನಾವು ಏನು ಬರೀತಾ ಇದ್ದೀವಿ? 2R ಇಸ್ ಈಕ್ವಲ್ ಟು ಎ, ಅಥವಾ ಎ ಇಸ್ ಈಕ್ವಲ್ ಟು 2R, ಬಿಕಾಸ್ R1 ಅಂದರೆ R ಪ್ಲಸ್ R2 ಅಂದರು R ಇಸ್ ಈಕ್ವಲ್ ಟು 2R ಆಗುತ್ತೆ. ಓಕೆ, ಆ್ಯಂಡ್ R ಇಸ್ ಈಕ್ವಲ್ ಟು, ಯು ಕ್ಯಾನ್ ಎಕ್ಸ್ಪ್ರೆಸ್ ಎ ಡಿವೈಡೆಡ್ ಬೈ 2. ಆ್ಯಂಡ್ ಫ್ರಮ್ ದ ಇಕ್ವೇಷನ್ 2, ಸಿ ಇಕ್ವೇಷನ್ 2 ಇಂದ ಎ ಪ್ಲಸ್ ಡೆಲ್ಟಾ ಇಸ್ ಈಕ್ವಲ್ ಟು ಐ ಪ್ಲಸ್ ಇ ಅದ. ಯಾವಾಗ ಆ್ಯಂಗಲ್ ಆಫ್ ಡಿವಿಯೇಷನ್ ಮಿನಿಮಮ್ ಇರುತ್ತೋ, ಅಟ್ ಮಿನಿಮಮ್ ಡಿವಿಯೇಷನ್ ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಏನು? ಡಿ ಎಮ್ ಅಂತ ಬರಿತಾ ಇದ್ದೀವಿ. ಹಾಗಾಗಿ ಏನು ಬರಿತೀನಿ? ಡೆಲ್ಟಾ ಇದ್ದದನ್ನು ಡಿ ಎಮ್ ಅಂತ ಬರಿತಾ ಇದ್ದೀವಿ.
ಆ್ಯಂಡ್ ಐ ಮತ್ತು ಇ ಈಸ್ ಈಕ್ವಲ್ ಟು ಸೇಮ್ ಇರ್ತದೆ, ಹಾಗಾಗಿ 2i ಅಂತ ಬರಿತಾ ಇದ್ದೀವಿ. ಬಿಕಾಸ್ I is equal to E, that's equal to, let's take it as I, and I plus I is equal to 2i. And from this equation, I is equal to, you can write a plus dm divided by 2 ಬರಿಬೋದು. And from Snell's law, you know, n is equal to sine of I by sine of r ಬರೀತೀರಿ. Okay, and here n is equal to sine of I ಅಂದ್ರೆ ಏನು ಬರೀತೀರಿ, a plus dm divided by 2 and whole divided by sine of r ಅಂದ್ರೆ sine of r ಅಂದ್ರೆ a divided by 2. ಗೊತ್ತು ನಿಮ್ಗೆ, r is equals to a divided by 2. ಹಾಗಾಗಿ the refractive index of the prism in terms of the angle of deviation, in terms of the angle of the prism and angle of minimum deviation, ಹೇಗೆ ಬರೀತೀರಿ, sine of a plus dm divided by 2 whole divided by sine of a by 2 ಅಂತ ಬರೀತಾ ಇದ್ದೀವಿ.